ಇವ್ನು ಯಾರು ಅವ್ನು ಹೇಳ್ತಾನಂತೆ ಕೋರ್ಟ್ ಬಂದು ಕೋರ್ಟಲ್ಲಿ ಕೇಳ್ಕೊಳ್ಳಿ ಅಂತ. ಕೋರ್ಟೇ ಆದೇಶ ಮಾಡಿದೆ ಸ್ವಾಮಿ. ಯಾರು ನೀನ್ ಯಾರೋ ಅಯೋಗ್ಯ, ಯಾರು ಭ್ರಷ್ಟ, ಯಾರಿದ್ರಿ ನೀವ್ಯಾರೋ ಆ ವ್ಯಕ್ತಿಗೋ ಅಥವಾ ಆ ಕುಟುಂಬಕ್ಕೋ ದುಡಿದು ನಿಮ್ಮ ಹಣದಲ್ಲಿ ಕೊಡಿಸಿದ ಕಾರಲ್ಲ ನೀವು ಸೀಸ್ ಮಾಡಕ್ಕೆ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 40 ಮಾಡಿ ಸರ್, ಪರವಾಗಿಲ್ಲ, ಅರೆಸ್ಟ್ ಮಾಡಿ. ನಮಗೂ ನೋಟಿಸ್ ತೋರಿಸಿ. ಕಾನೂನಿನ ಪ್ರಕಾರ ನೀವು ತಗೊಂಡೋಗೋದಾದ್ರೆ ನೀವು ಅದ್ರ ಪ್ರಕಾರನೇ ನಡ್ಕೋಬೇಕು. ಕಾನೂನಿನ ಪ್ರಕಾರ ನೀವು ತಗೊಂಡೋಗೋದಾದ್ರೆ ನೀವು ಅದ್ರ ಪ್ರಕಾರನೇ ನಡ್ಕೋಬೇಕು. ಜನಗಳ ತಿನ್ನುವ ಬಾಯಿಗೆ ಬಂತು, ಲೂಟಿಗಾರರ ಜೇಬಿಗೆ ಬಂತು 47ರ ಸ್ವಾತಂತ್ರ್ಯ. ಬಿಡಿ ಮೇಡಮ್, ಸುಮ್ಮನೆ ಏನಕ್ಕೆ ಹೋಗ್ಬಾರ್ದು ಮೇಡಮ್? ನೋಟಿಸ್ ಕೊಡಿ ಮ್ಯಾಮ್. ನೀವು ಹೇಳಿ, ಏನಕ್ಕೆ ಸುಮ್ಮನಿರ್ಬೇಕು? ಕೊಡಿ, ಕೊಟ್ಟ ಮೇಲೆ ಗಾಡಿ ಐತಿ. ನೀವು ಗಾಡಿ ಏನು ಕೊಡ್ತೀರಾ? ನೋಟಿಸು ಕೊಡಿ ಮೇಡಮ್, ಅಷ್ಟೇ ಕೊಡ್ತೀವಿ. ನೋಟಿಸ್ ಕೊಟ್ಟು ಗಾಡಿ ಮುಂದೆ ಹೋಗ್ಲಿ. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಸರ್, ನೋಟಿಸ್ ಕೊಡದೆ ಗಾಡಿ ತೆಗಿಯಕ್ಕೆ ನಾನು ಬಿಡಲ್ಲ ಸರ್. ಅಲ್ಲೇ ಹೋಗಿ ನಿಂತ್ಕೊಳ್ತೀನಿ ಮೇಡಮ್. ನೀವು ನನ್ನ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಡಿ ಅರೆಸ್ಟ್ ಮಾಡ್ತೀವಿ ಮೇಡಮ್. ನೀವು ನನ್ನ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಡಿ ಅರೆಸ್ಟ್ ಮಾಡ್ತೀವಿ ಮೇಡಮ್. ನೀವು ನನ್ನ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಡಿ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿ ಸರ್, ಪರವಾಗಿಲ್ಲ, ಅರೆಸ್ಟ್ ಮಾಡಿ. ನಮಗೂ ನೋಟಿಸ್ ತೋರಿಸಿ. ಕಾನೂನಿನ ಪ್ರಕಾರ ನೀವು ತಗೊಂಡೋಗೋದಾದ್ರೆ ನೀವು ಅದ್ರ ಪ್ರಕಾರನೇ ನಡ್ಕೋಬೇಕು. ನೋಟಿಸ್ ಕೊಡಿ, ಕೊಟ್ಟು ಗಾಡಿ ಏನು ಕೊಡ್ಬೇಕು ಸರ್? ಏನು ಕೊಡ್ಬೇಕು? ಮಸಾಲೆ ಇರ್ತಾರ. ಸುಮ್ಮನೆ ಏನಕ್ಕೆ ಹೋಗ್ಬಾರ್ದು ಮೇಡಮ್? ನೋಟಿಸ್ ಕೊಡಿ ಮ್ಯಾಮ್. ನೀವು ಏನಕ್ಕೆ ಹೋಗ್ಬಾರ್ದು ಮೇಡಮ್? ನೋಟಿಸ್ ಕೊಡಿ ಮ್ಯಾಮ್. ನೀವು ಏನಕ್ಕೆ ಹೋಗ್ಬಾರ್ದು ಮೇಡಮ್? ನೋಟಿಸ್ ಕೊಡಿ ಮ್ಯಾಮ್. ನೀವು ಹೇಳಿ, ಏನಕ್ಕೆ ಸುಮ್ಮನಿರ್ಬೇಕು? ಕೊಡಿ, ಕೊಟ್ಟ ಮೇಲೆ ಗಾಡಿ ಐತಿ. ನೀವು ಗಾಡಿ ತಿಂದ ಮೇಲೆ ಏನು ಕೊಡ್ತೀರಾ? ನೋಟಿಸು ಕೊಡಿ ಮೇಡಮ್, ಅಷ್ಟೇ ಕೊಡ್ತೀವಿ. ನೋಟಿಸ್ ಕೊಟ್ಟು ಗಾಡಿ ಮುಂದೆ ಹೋಗ್ಲಿ. ಬಿಟ್ಬಿಡಿ, ಸುಮ್ಮನೆ ಬೇಕು. ಸ್ಟೇಷನ್ ಕೊಡ್ತೀವ ನೋಟಿಸ್. ನಾನ್ ಸ್ಟೇಷನ್ ಈಗಲ್ಲ. ನೀವು ಸ್ಟೇಷನ್ ಹತ್ರ ಗಾಡಿ ತೆಗ್ದಿಲ್ಲ, ನನ್ನ ಮನೆ ಹತ್ರ ನೀವು ಗಾಡಿ ತೆಗ್ದಿದ್ದಾಗ ನಮಗೂ ನೀವು ನೋಟಿಸ್ ಕೊಡಿ, ತೋರಿಸಿ. ಮತ್ತೆ ಬಿಡಿ. ಏನಕ್ಕೆ ಕೇಳಬೇಕು ಮ್ಯಾಮ್? ಮತ್ತೆ ಬಿಡಿ. ಏನಕ್ಕೆ ಕೇಳಬೇಕು ಮ್ಯಾಮ್? ಮತ್ತೆ ಬಿಡಿ. ಏನಕ್ಕೆ ಕೇಳಬೇಕು ಮ್ಯಾಮ್? ಹೇಳಿ, ಏನಕ್ಕೆ ಕೇಳಬೇಕು? ನೀವು ಕಾನೂನಿನ ಪ್ರಕಾರ ಮಾಡುವಾಗ ಕಾನೂನಿನ ಪ್ರಕಾರ ಪಾಲನೆ ಮಾಡಿ. ಹೇಳಿ ಮ್ಯಾಮ್. ನನಗೆ ಸರ್, ಯಾರು ಡ್ಯೂಟಿಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಸರ್. ನಿಮ್ಮ ಡ್ಯೂಟಿ ನೀವು ಮಾಡುವಾಗ ನಮಗೂ ಅದನ್ನು ಕಾನೂನು ಪ್ರಕಾರ ತೋರಿಸ್ಬೇಕು ಸರ್. ಕೋರ್ಟ್ನಲ್ಲಿ ಕ್ವಶನ್ ಮಾಡೋದು ಎಲ್ಲರಿಗೂ ಗೊತ್ತಿದೆ. ಹೋಗ್ಲಿ, ಕೋರ್ಟಾಗ ಏನು ಮಾತಾಡ್ಬೇಕು ಅದು ಮಾತಾಡೋದು ನಮಗೂ ಗೊತ್ತಿದೆ. ಹೋಗ್ಲಿ, ನಿಮಗೆಲ್ಲ ಸ್ವತಂತ್ರ ಇದೆ, ಮಾತಾಡಿ. ಕಾನೂನಲ್ಲಿ ಅವಕಾಶ ಇದೆ, ಮಾಡಿ. ನಮಗೆ ಕಾನೂನಲ್ಲಿ ಅವಕಾಶ ಇದೆ, ಸೀಸ್ ಮಾಡಿ ಸರ್. ನಿಮಗೂ ಕಾನೂನಲ್ಲಿ ಅವಕಾಶ ಇದ್ರೆ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ಬೇಕು ತಾನೆ. ಒಂದೇನು ನೋಟಿಸ್ ತೋರಿಸ್ದೆ ಏನು ಇಲ್ದೇನೆ ನೀವು ಹೆಂಗ್ ಗಾಡಿ ಎತ್ತುತ್ತಾ ಇದ್ದೀರಾ? ಹೋಗ್ಲಿ, ಹೇಳಿ ಸರ್. ಹೋಗ್ಲಿ, ಕೋರ್ಟಲ್ಲಿ ಇರ್ತೀವಿ ಬನ್ನಿ. ಯಾವ ಕಾನೂನಲ್ಲಿ ಬರ್ದಿದೆ? ಹೋಗ್ಲಿ, ಯಾವ ನೋಟಿಸು ಕೊಡದೆ ಯಾವ ಕೋರ್ಟ್ ಆರ್ಡರ್ ತೋರಿಸ್ದೆ ಗಾಡಿ ಎತ್ಕೊಂಡು ಹೋಗ್ಬೋದು ಅಂತ. ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವಿದ್ದೀವಿ ಇಲ್ಲಿ ಪೀಣ್ಯ ಪೊಲೀಸ್ ಠಾಣೆ. ನೋಡ್ತಾ ಇರ್ಬೋದು, ಏನಪ್ಪ ಯಾವಾಗಲೂ KRS ಪಕ್ಷದವರು ಪೊಲೀಸರ ಇವ್ರ ಮೇಲೆ ಹೋಗ್ತಾ ಇರ್ತಾರೆ. ಪೊಲೀಸ್ ಠಾಣೆಗಳು ಇವ್ರಿಗೂ ಏನೋ ಒಂದಿರದ ಅವಿನಾಭಾವ ಸಂಬಂಧ ಅಂತ ನೀವು ಆಲೋಚಿಸ್ಬೋದು. ನಿಜವಾಗ್ಲೂ ಇವತ್ತು ನಾವು ಹೇಳಬೇಕು ಅಂದರೆ ಹಿಂದೆ ಈ ರೌಡಿಗಳ ಅಂದರೆ ಉಪಟಳ ಹೆಚ್ಚಾಗಿ ನಗರದಲ್ಲಿ ಅಂತ ಇಂಥ ಏನೋ ಕ್ರೈಮು ಇನ್ನೊಂದು ಮತ್ತೊಂದು ಅಂತನೋ, ನಾಯಿಗಳ ಉಪಟಳ ಅಂತನೋ, ಇನ್ಯಾವುದೋ ಉಪಟಳ ಅನ್ನೋ ಥರದಲ್ಲಿ ಮಾಮೂಲಿ ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಮತ್ತು
ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇನ್ನೊಂದು ಕಡೆ ನೋಡ್ತಾ ಇದ್ವಿ. ಇವಾಗ ಏನಾಗಿದೆ ಪ್ರಸ್ತುತಕ್ಕೆ ಅಂದ್ರೆ ಒಂದು ರೀತಿ ಪೊಲೀಸರ ಉಪಟಳ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾರು ನಮ್ಮನ್ನ ರಕ್ಷಿಸಬೇಕಾಗಿತ್ತು, ನಮ್ಮನ್ನ ಕಾಯ್ಬೇಕಿತ್ತು, ಕಾನೂನಾತ್ಮಕವಾಗಿ ಕಾನೂನನ್ನ ಅಂದ್ರೆ ಕೆಲಸ ಮಾಡಿ ಕಾನೂನನ್ನ ಈ ದೇಶದ ಸಂವಿಧಾನವನ್ನ ಕಾಯ್ಬೇಕಿತ್ತು ಅಂತ ಜನರು ಅಂತ ಅದಕ್ಕೆ ನೇಮಕಗೊಂಡಂತ ಪೊಲೀಸರೇ ಸ್ವತಃ ಯಾವುದೇ ಕೋರ್ಟ್ ಆಜ್ಞೆಗೋ ಕೋರ್ಟ್ ಆದೇಶಗಳಿಗೋ ಅಥವಾ ಮೇಲಧಿಕಾರಿಗಳ ಆದೇಶಗಳಿಗೋ ಯಾವ ಸರ್ಕಾರದ ಆದೇಶಗಳಿಗೂ ಕ್ಯಾರೆ ಅನ್ನೋದ ರೀತಿಲಿ ಇವತ್ತು ವರ್ತಿಸೋದ್ರ ಮೂಲಕ ಇದೊಂದು ರೀತಿ ನನಗೆ ಒಂದ್ ಕಡೆ ಒಂದೊಂದ್ಸಲ ಅನುಮಾನ ಆಗುತ್ತೆ. ಇದು ಯಾವ್ದು ಪಾಕಿಸ್ತಾನದಲ್ಲಿ ಇದ್ದೀವೋ ಯಾವ್ದೋ ಮಿಲಿಟರಿ ಇದ್ರಲ್ಲೋ ಆಡಳಿತದಲ್ಲೋ ಇನ್ಯಾವುದೋ ಪೊಲೀಸ್ ಚುಕ್ಕಣಿ ಆಡಳಿತದಲ್ಲೋ ಇಲ್ಲ ಯಾವ್ದೋ ಏನ್ ಹೇಳ್ತಾರೆ ಅದಕ್ಕೆ ಒಂದ್ ರೀತಿ ಒಬ್ರೇ ಇದನ್ನ ಮಾಡ್ತಾರಲ್ಲ ಆಡಳಿತ, ಒಂದ್ ರೀತಿ ಹಿಟ್ಲರ್ ಆಡಳಿತದಲ್ಲಿ ಇದೀವೋ ಅಥವಾ ಒಂದ್ ರೀತಿಯ ಏನು ಸಂಪೂರ್ಣವಾಗಿ ಒಂದ್ ರೀತಿ ದುಂಡಾವರ್ತನೆ ಅಂತ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಆಗ್ತಾ ಇದೀನಿ ಇವತ್ತು ಅಂದ್ರೆ ಇವ್ರು ನನ್ನ ಪಕ್ಕದಲ್ಲಿ ನಿಂತಿರೋ ಮೇಡಮ್ ಏನ್ ಹೆಸರು ನಿಮ್ದು? ನಾಗಲಕ್ಷ್ಮಿ. ಇವರು ನಾಗಲಕ್ಷ್ಮಿ ಇವರ ಹಸ್ಬೆಂಡು ತಿಪ್ಪೇಶ್ ಅಂತ ಹೇಳಿ ಅವರು ನಮ್ಮ ಪಕ್ಷದಲ್ಲೇ ಒಬ್ರು ಕಾರ್ಯಕರ್ತರಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಈಗ ಮೊನ್ನೆ ಏನಾಗಿದೆ ಹೇಳಿ ಮೇಡಮ್, ಈಗ ಮುಂಚೆ ನಿಮ್ಗೆ ಏನಾಗಿದೆ ಹೇಳಿ, ನೀವು ಏನಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ, ನೀವು ಅವರೇ ಒಂದ್ ನಿಮಿಷ ಕೇಳೋಣ, ಅದಾದ್ಮೇಲೆ ನಾನು ವಿಸ್ತೃತವಾಗಿ ಹೇಳ್ತೀನಿ ಏನಾಗಿದೆ ಏನು ಅಂತ ಹೇಳಿ ಜೋರಾಗಿ ಮಾತಾಡಿ. ಬೆಳಗ್ಗೆ ಇಬ್ರು ಬರ್ತಾರೆ 10 ಗಂಟೆಗೆ. ನೀವು ಎಲ್ಲಿ ವಾಸ ಆಗಿದ್ದೀರಿ? ನಾವು ಮಾರುತಿ ಬಡಾವಣೆ ಚೊಕ್ಸಂದ್ರ ಸಿದ್ದರಾಜು ಬಿಲ್ಡಿಂಗ್ ಅಲ್ಲಿ ಇದೀವಿ. ಬೆಳಗ್ಗೆ ಇಬ್ರು 10 ಗಂಟೆ ಜೋರ ಮಾತಾಡಿ. ಬೆಳಗ್ಗೆ ಇಬ್ರು 10 ಗಂಟೆ ಬರ್ತಾರೆ. ನನ್ನ ಮಗಳು ಒಬ್ಳೇ ಇರ್ತಾಳೆ ಮನೆಯಲ್ಲಿ. ನಿಮ್ಮ ಅಪ್ಪಾಜಿ ಇಲ್ವಾ ಅಂತ ಕೇಳ್ತಾರೆ. ಅವಳು ಇಲ್ಲ ಅಂತ ಹೇಳಿದಾಗ ಹೊರಟೋಯ್ತಾರೆ. ಮತ್ತೆ 4 ಗಂಟೆ ಬಿಟ್ಟು ನಂತರ 2:30 ಸರಿಯಾಗಿ ಮತ್ತೆ ಇನ್ನೂ ಒಬ್ರು ಲೇಡೀಸ್ ಬರ್ತಾರೆ. ಅವ್ರು ಯಾವುದೇ ಪೊಲೀಸ್ ಡ್ರೆಸ್ ಏನೂ ಹಾಕಿರೋದಿಲ್ಲ. ನಿಮ್ಮ ತಂದೆ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಹೇಳಿದಾಗ ಸರಿ ನಿಮ್ಮ ಕಾರ್ ಸೀಸ್ ಮಾಡ್ಕೊಂಡು ಹೋಗ್ತೀವಿ, ಕೀ ಎಲ್ಲಿ ಅಂತ ಮನೆಗೆಲ್ಲ ಚಲ್ಲಾಪಿಲ್ಲಿ ಮಾಡಿ ಕೀ ಎಲ್ಲ ಹುಡುಕಿ ನನ್ನ ಮಗಳನ್ನೆಲ್ಲ ಬೆದರಿಸ್ತಾರೆ. ಕೀ ಯಾವುದು ಸಿಗೋದಿಲ್ಲ, ಕೀ ಮನೇಲಿ ಇರೋದಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಕೀ ಹೊಡೆದು ಅವರೇನೆ 8 ಜನ ಮತ್ತೆ ಅದರಲ್ಲಿ ಟೋಟಲಾಗಿ 8 ಜನ ಟ್ರೈನ್ ಡ್ರೈವರು ಸೇರಿ ಇರ್ತಾರೆ. ಎಲ್ಲ ಕೀ ಹೊಡೆದು ಒಳಗಡೆ ಕಾರಲ್ಲಿ ಇದ್ದಿದ್ದು ಐಟಮ್ ಎಲ್ಲ ತೆಗೆದಿಡ್ತಾರೆ. ನನಗೆ 2:27ಕ್ಕೆ ನಮ್ಮ ಮನೆ ಓನರ್ ಫೋನ್ ಮಾಡ್ತಾರೆ, ಯಾರೋ ಪೊಲೀಸ್ ಅಂತ ಬಂದಿದ್ದಾರೆ, ನಾನು ಹೋಯ್ತಾ ಇದ್ದೀನಿ ಬನ್ನಿ ಅಮ್ಮ ಅಂತ ಅಂದು. ಅವಾಗ ನಾನು ಬರೋದ್ರಾಗ ಅಷ್ಟರಲ್ಲಿ ಆಲೆ ಕಾರೆಲ್ಲನ ಲಾಕ್ ತೆಗೆದು ಕ್ರೈನ್ದು ಇದನ್ನ ಹಾಕ್ತಾ ಇರ್ತಾರೆ ಸರ್ಪ್ನಿ. ಏನಕ್ಕೆ ತಾಂತ ಇದ್ದೀರಾ ಕಾರು ಅಂತಂದರೆ ನಮ್ಮನ್ನೇನು ಕೇಳಬೇಡಿ, ಅಲ್ಲಿ ನಮ್ಮ ಸಾಹೇಬ್ರಿದ್ದಾರೆ ಅವ್ರನ್ನೋ ಕೇಳಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿದ್ರೆ ಒಬ್ಬರು ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. ಅವ್ರನ್ನೋಗಿ ಸರ್ ಏನಕ್ಕೆ ಗಾಡಿ ಎತ್ತುತ್ತಾ ಇದ್ದೀರಾ ಅಂದರೆ ನಿಮ್ಮ ಮನೆಯವ್ರು ಇಲ್ವಾ ಅಂತಾರೆ. ಇಲ್ಲ ಸರ್ ಅಂತಂದರೆ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ನಾನು ಅಂತಾರೆ. ಸರ್ ಹೇಳೋದು ಬೇಡ, ಹೋಗ್ಲಿ ನೋಟಿಸ್ ಕೊಡಿ ಸರ್, ಏನು ಕಾರ್ ಸೀಸ್ ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲ ನೀವು ಕೋರ್ಟಲ್ಲಿ ಬಂದು ಮಾತಾಡಿ, ಕೋರ್ಟಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಸರ್, ಮತ್ತು ಕಾರ್ ಯಾವ ಕಾರಣಕ್ಕೋಸ್ಕರ ಕಾರ್ ಎತ್ತುತ್ತಾ ಇದ್ದೀರಾ ಅಂದರೆ ಕೋಳಿ ಕೇಳಿ ಮಸಾಲೆ ಯಾರು ಅರಿಯಲ್ಲ, ಹಾಕಿ ಕೆತ್ರಿ ಕಾರು ಅಂತ ಹೇಳ್ತಾರೆ. ಆಮೇಲೆ ನಾನು ಅವರೆಲ್ಲ ಅಷ್ಟೆಲ್ಲ ಮಾತಾಡಿದಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಲೇಡೀಸು ಏನಕ್ಕೆ ಮುಖಗಳೆಲ್ಲ ಹಿಡಿದ್ಯಾ, ವೀಡಿಯೋ ಮಾಡೋಕ್ಕೆ ಹೋಯ್ತೀಯಾ ಅಂತಂದು ಹಲ್ಲೆ ಮಾಡಿ ಸ್ವಲ್ಪ ಕೈಯೆಲ್ಲ ಪರ್ಚಿ ಎಲ್ಲ ಇದು ಮಾಡಿ ಬೆರಳು ಸ್ವಲ್ಪ ಇದು ಮಾಡಿ ಮುರಿದು ಬಿಡ್ತಾರೆ. ತುಂಬ ನೋವಾಗುತ್ತೆ ಅವಾಗ. ಆ ನಂತರ ನಾನು ಅವ್ರು ಹೋಗೋವರೆಗೂ ಎಲ್ಲ ವೀಡಿಯೋನು ಮಾಡ್ತಾ ಇರ್ತೀನಿ. ಅವರೆಲ್ಲ ಹೊರಟ ಮೇಲೆ ವೀಡಿಯೋ ಆಫ್ ಮಾಡಿದಾಗ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದಿದ್ರಿ ಈ ಪರಿಸ್ಥಿತಿ ಬರ್ತಿತ್ತ ಅಂತ ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿರೋರು ಹೇಳ್ತಾರೆ. ಇಷ್ಟೇ ಅಲ್ಲ, ನಿಮ್ಮ ಕಾರು ನಿನ್ನ ಹೆಸರಲ್ಲೊಂದು ಗಾಡಿ ಇದೆ, ಎಲ್ಲನೂ ಕ್ರ್ಯಾಪ್ ಮಾಡ್ತೀನಿ ಹಿಂಗೆ ಆದರೆ ಅಂತಂದು ಹೇಳಿಬಿಟ್ಟು ಹೊರಟೋಗ್ತಾರೆ ಸರ್. ಭಾಳ ಧಮಕಿ ಹಾಕಿ ಎದುರಿಸಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಸ್ನೇಹಿತರೆ, ಇಷ್ಟೊತ್ತು ಏನು ಕೇಳಿದ್ರಿ, ಇವತ್ತು ಪೊಲೀಸರು ಅಂದ್ರೆ ಜನರಿಗೆ ಒಂದ್ ರೀತಿ ಧೈರ್ಯ, ಒಂದ್ ರೀತಿ ರಕ್ಷಣೆ, ಒಂದು ರಕ್ಷಣಾ ಭಾವನೆ ಇರಬೇಕಾಗಿತ್ತು. ಆದ್ರೆ ಇವತ್ತು ನೀವು ಕೇಳ್ತಾ ಇದ್ದೀರಿ ಮೇಡಮ್ ಹೇಳೋದನ್ನ, ಯಾವ ಕೋರ್ಟು ಅವನು ಹೇಳ್ತಾನಂತೆ ಕೋರ್ಟ್ಗೆ ಬಂದು ಕೋರ್ಟಲ್ಲಿ ಕೇಳ್ಕೊಳ್ಳಿ ಅಂತ. ಕೋರ್ಟೇ ಆದೇಶ ಮಾಡಿದೆ ಸ್ವಾಮಿ. ಯಾರು ನೀನ್ ಯಾರೋ ಅಯೋಗ್ಯ, ಯಾರು ಭ್ರಷ್ಟ ಯಾರಿದ್ದೀರಿ, ನೀವ್ಯಾರೋ ಆ ವ್ಯಕ್ತಿಗೋ ಅಥವಾ ಆ ಕುಟುಂಬಕ್ಕೋ ದುಡಿದು ನಿಮ್ಮ ಹಣದಲ್ಲಿ ಕೊಡ್ಸಿದ ಕಾರಲ್ಲ ನೀವು ಸೀಸ್ ಮಾಡಕ್ಕೆ. ನೀವು ಬೇಕಾ ಯಾವನು ರೌಡಿ, ಈಗ ಇವ್ರಿಗೆ ಹೆಂಗ್ ಗೊತ್ತಾಗಬೇಕು ಇವ್ನು ಯಾರು ಬಂದವನು ಪೊಲೀಸಾ ಅಥವಾ ಯಾವ್ದೋ ರೌಡಿನ, ಇವ್ನು ಯಾರು ಅಂತ. ಮತ್ತೆ ಯಾಕೆ ಈ ತರ ನಾಳೆ ಇನ್ಯಾರೋ ಗುಂಡಗಳು ಇನ್ಯಾರೋ ಬಂದು ಕಲರ್ ಡ್ರೆಸ್ ಅಲ್ಲಿ ಮಾಡ್ಕೊಂಡ್ರೆ ಯಾರು ಹೊಣೆ, ಯಾರನ್ನ ಕೇಳಬೇಕು? ನಾನು ಹೇಳ್ತಾ ಇರೋದು
ಏಕದಮ್ ಯಾರೋ ಒಂದು ಇಂಥ ಒಂದು ಸಂವಿಧಾನ ಎಲ್ಲ ನಾವು ಇಷ್ಟೆಲ್ಲ ಕಾನೂನು ಕಟ್ಲೆಗಳು ಇರುವಂತ ಕೋರ್ಟ್ ಆದೇಶಗಳು, ಸರ್ಕಾರದ ಆದೇಶ, ಸ್ವತಃ ಅವರ ಹಿರಿಯ ಇವರು ಅಧಿಕಾರಿಗಳು ಮಾಡಿದಂತ ಆದೇಶಗಳು, ಸುತ್ತೋಲೆಗಳಿಗೆ ಬೆಲೆ ಇಲ್ಲದೆ ಯಾವುದಕ್ಕೂ ಕ್ಯಾರೆ ಅನ್ನದೆ ಇವ್ರ ಮನೆಯಲ್ಲಿ ಅದನ್ನು ಒಬ್ಬ ಅಪ್ರಾಪ್ತ ಹೆಣ್ಮಗು ಇರುವಾಗ, ಅಪ್ರಾಪ್ತ ಹೆಣ್ಮಗು ಒಬ್ಬಳೇ ಮನೆಯಲ್ಲಿರುವಾಗ ಇಷ್ಟು ಜನರು ನುಗ್ಗಿ ದಾಂಧಲೆ ಮಾಡಿ ಈ ರೀತಿಯಾದಂತ ದೌರ್ಜನ್ಯ ಮಾಡಿ ಒಬ್ಬ KRS ಪಕ್ಷದ ಒಬ್ಬ ಪದಾಧಿಕಾರಿಯ ಮನೆಗೆ ಇವರು ಈ ತರ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನು? ಎಲ್ಲರ ಪ್ರಶ್ನೆ ಒಂದೇ, ಸಾಮಾನ್ಯರ ಜನರ ಗತಿ ಏನು? ಯಾಕಾಗಿ ಮತ್ತೆ ಇವ್ರು ಏನ್ ಹೇಳ್ತಾ ಇದಾರೆ, ಆ ಕಾರು ಯಾವುದೋ ಅಕ್ರಮ ಚಟುವಟಿಕೆಲೋ ಇನ್ಯಾವುದೋ ಮತ್ಯಾವುದೋ ಯಾವುದೇ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗದೇ ಇರುವಂತ ಕಾರು. ಈ ಪಾಪ ಹೊಸದಾಗಿ ಒಂದು ಎಷ್ಟು ತಿಂಗಳಾಯ್ತು ಮೇಡಮ್ ತಗೊಂಡು? 4-5 ತಿಂಗಳು ತಗೊಂಡ್ರು ಹೊಸ ಕಾರು. ಪಾಪ ಏನೋ ಬಡ ಕುಟುಂಬ, ಅವರು ಯಾವುದೋ ಕೂಲಿ ಕೆಲಸ ಮಾಡಿ ಕೂಲಿನಲ್ಲಿ ಮಾಡಿ ಒಂದು ಮನೆಗೆ ನಮ್ಮೆಲ್ಲ ಫ್ಯಾಮಿಲಿ ಓಡಾಡೋದಕ್ಕೆ ಒಂದು ಗಾಡಿ ಅಂತ, ಒಂದು ಚಿಕ್ಕ ಗಾಡಿ, ಯಾನ್ ಗಾಡಿ ಅದನ್ನು 4-5 ಲಕ್ಷ ರೂಪಾಯಿ ಗಾಡಿ ತಗೊಂಡು ಅವ್ರೇನೋ ಮಾಡ್ತಾ ಇದ್ರೆ. ಹಂಗಿದ್ರೆ ನಿಮ್ಮ ಅಂದ್ರೆ ಇವ್ರು ಪೊಲೀಸರು ಹೆಂಗೆ, ಯಾಕೆ ನಾನು ಮುಂಚೆನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಅವ್ರದ್ದು ಉಪಟಳ ಅಂತಂದ್ರೆ, ಯಾರನ್ನು ಇಡೀ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಪೊಲೀಸರ ವಿರುದ್ಧ ಮಾತೇ ಆಡಬಾರ್ದು, ಪೊಲೀಸರನ್ನ ಪ್ರಶ್ನೆ ಮಾಡಬಾರ್ದು, ಪೊಲೀಸರ ವಿರುದ್ಧ ಮಾತಾಡಂಗೆ ಇಲ್ಲ. ಮಾತಾಡಿದ್ರೆ ಅವನ್ನೆಲ್ಲ ಎಲ್ಲರಿಗೂ ಹಿಂಗ್ ಮಾಡ್ಬಿಡ್ತಾರೆ ಪೊಲೀಸರು. ಅವರೇ ಇಲ್ಲಿ ಸುಪ್ರೀಂ, ಯಾವ ಕೋರ್ಟು ಯಾವ ಅವ್ರಿಗೆ ಮೇಲಧಿಕಾರಿ ಯಾರ ಇದು ಇಲ್ವೇ ಇಲ್ಲ ಅವರಿಗೆ, ಅವರೇ ಸುಪ್ರೀಮು. ನಿಜವಾಗ್ಲೂ ಜನರು ಇವತ್ತು ಯೋಚನೆ ಮಾಡಬೇಕು. ನಿಜವಾಗ್ಲೂ ಸುರಕ್ಷಿತರು. ನಿಜವಾಗ್ಲೂ ಸ್ನೇಹಿತರೆ ಹೇಳ್ತೀನಿ, ನಿಮ್ಮ ಮನೆ ತನಕ ಬರೋವರೆಗೂ ಕಾಯ್ಬೇಡಿ, ಸಾಕು. ಇಲ್ಲಿಗೆ ಯಾವ ತಪ್ಪಿಲ್ದ ನೋಡಿ, ಅಪ್ರಾಪ್ತ ಹೆಣ್ಮಗಿ ಈ ತರ ಗಾಯ ಮಾಡ್ಕೊಳ್ಳೋಂತ, ಏಟ್ ಮಾಡೋಂತ, ಇಷ್ಟೊಂದು ದಬ್ಬಾಳಿಕೆ ಮಾಡಿ ಕಿತ್ಕೊಳ್ಳುವಂತದ್ದು ಏನು? ಇವ್ರೇನ್ ಟೆರರಿಸ್ಟಾ, ಭಯೋತ್ಪಾದಕರ, ರೌಡಿ ಶೀಟರ, ಕೊಲೆಗಡಕರ, ಅತ್ಯಾಚಾರಿಗಳ ಏನು? ಒಬ್ಬ ಮಹಿಳೆ ಮೇಲೆ ಈ ತರ ಯಾರು ಇಲ್ಲದ ಸಮಯದಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಮತ್ತೆ ಇಂಥ ಮಹಿಳೆಯರ ಮೇಲೆ ಹೋಗಿ ಅಷ್ಟೊಂದು ದೌಷ್ಟದಿಂದ ಕಿತ್ಕೊಳ್ಳೋದಾದ್ರೂ ಏನಕ್ಕೆ? ಅಂತ ಬಲವಾದ ದೊಡ್ಡ ರೌಡಿ ಇದು ಏನದು ಕ್ರೈಮ್ ಹಿನ್ನೆಲೆ ಏನಿತ್ತು ಇವರಿಂದ. ಸೊ ಈಗ ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಇದ್ರ ಬಗ್ಗೆ ಇವ್ರು ಅವ್ರು ಯಾವ ಸ್ಟೇಷನ್, ನಿಜವಾಗ್ಲೂ ಪೊಲೀಸರ ಏನು ಏನು ಗೊತ್ತಿಲ್ಲ ಯಾಕಂದ್ರೆ ಇವ್ರಿಗೆ ಸೀಸಿಂಗ್ ನೋಟಿಸ್ ಕೊಡ್ಬೇಕು, ಅದು ಅವ್ರ ಮೇಲೆ ವಾರೆಂಟ್ ಇನ್ನೊಂದು ಮತ್ತೊಂದು ಏನೇನು ಕೊಡದೆ ಬಂದು ಡೈರೆಕ್ಟ್ ಆಗಿ ಕೋರ್ಟ್ ಕೇಳ್ಕೊಬಿಡು. ಲೇಡೀಸ್ ಯಾರೋ ಅವ್ರು ಬಂದಾರಂತೆ, ಆಯ್ತಾ? ಅದಾದ್ಮೇಲೆ ಅದು ಯಾವಾಗ್ಲೂ ಆದ್ರೆ ಇರ್ಲಿ. ಆದ್ರೆ ಇದು ಯಾವುದನ್ನು ಇವರು ಕಾನೂನು ಪಾಠ ಮಾಡೋರು, ಇವ್ರು ಕಾನೂನು ಪಾಲನೆ ಮಾಡಲ್ಲ. ಇವ್ರು ಯಾರು ಕಾನೂನು ಪಾಠ ನಿಮ್ಗೆ ಕೋರ್ಟಲ್ಲಿ ಕೇಳ್ಕೊ ಅಂತ ಹೇಳ್ತಾರಲ್ಲ, ಇವರು ಕೋರ್ಟದ ಗಿಟ್ಟದ ಏನು ಕೇಳಲ್ಲ. ಇವ್ರು ಆಡಿದ್ದು, ಇವ್ರು ಮಾಡಿದ್ದೆ ಮಾಟ. ಬಟ್ ನಾವು ಯಾರು ಸಾಮಾನ್ಯರು ಇದ್ದೀವಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಎಲ್ಲೆಲ್ಲ ಇವ್ರೇನೆಲ್ಲ ಮಾಡ್ತಾರೆ ಕುತಂತ್ರಗಳಿಗೆ ಬಲಿಯಾಗಿ ಅಲಿಬೇಕು ಅಂತ ಒಂದು ಹೀನ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇದೆ. ಹಂಗಾಗಿ ಇದ್ರ ಬಗ್ಗೆ ನಾವಂತೂ ಹಿಂದೆ ಹೆಜ್ಜೆ ಇಡೋದಿಲ್ಲ. ನಾವು ಇದನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀವಿ, ಕೇಳ್ತೀವಿ. ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಆದ್ರೆ ಈಗ ಅವ್ರು ಯಾರು ನಿಜವಾಗ್ಲೂ ಕಳ್ರ ಅಥವಾ ಅವ್ರು ನಿಜವಾಗ್ಲೂ ಪೊಲೀಸರ ಅನ್ನೋದನ್ನ ಈಗ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ನಾವು ಈ ಪೊಲೀಸರಿಗೆ ಅದ್ರ ಬಗ್ಗೆ ಇವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ಇಲ್ಲಿ ಹಾಕಿ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಇವರು ಲಿಮಿಟ್ಸ್ ಪೀಣ್ಯ ಪೊಲೀಸ್ ಠಾಣೆಗೆ ನಾವು ಬಂದಿದ್ದೀವಿ. ಈಗ ಆಲ್ರೆಡಿ ಅವರು MLC ಮಾಡಿಸಿದ್ದಾರೆ. ಅವ್ರಿಗೆ ಏಟಾಗಿರೋದು ಸತ್ಯ, ಅದರಲ್ಲೂ ನೋಡಿ ಅದು ಗೊತ್ತಾಗ್ತಾ ಇದೆ, ಕ್ಲೀನ್ ಆಗಿ ಗೊತ್ತಾಗ್ತಿದೆ. ಮತ್ತೆ ರಕ್ತ ಎಲ್ಲ ಬಂದಿತ್ತು. ರಕ್ತ ಎಲ್ಲಿ ಬಂದಿತ್ತು? ಇಲ್ಲಿ ನೋಡಿ, ಇಲ್ಲಿ ಬಾಳೆ ಎಲ್ಲ ಹೊಡೆದು ರಕ್ತ ಬಂದಿದೆ. ಇಲ್ಲೆಲ್ಲ ಇದೆಲ್ಲ ಫೋಟೋಸ್ ಇಲ್ಲೆಲ್ಲ ಇದೆ. ಸೊ ಎಲ್ಲ ಇದನ್ನ ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಚಿತ್ರಣಗಳು. ಇದು ಬೆಳ್ಮೂಳೆ ಮುರಿದಿರೋಂಥದ್ದು. ಸೊ ಇದು ಊದಿರೋಂಥದ್ದು, ಹಂಗೆ ಹಿಡ್ಕೊಂಡು ಊದಿರೋಂಥದ್ದು ನೋಡಿ. ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ಇದು ಕಾರ್ ಸೀಸ್ ಮಾಡ್ತಾ ಇರೋಂಥದ್ದು ನೋಡಿ. ಇದು ಯಾವ ಅಪರಾಧಿ ಕೃತ್ಯಕ್ಕೂ ಮಾಡ್ದಂತ ಅಂದ್ರೆ ಬಳಸದಂತ ಮನೆ ಹತ್ರ ತುಂಬಾ ದಿನಗಳಿಂದ ಮನೆ ನಿಂತಿದ್ದ ಜಾಗದಿಂದದೇ ಕದಲದೇ ಇರುವಂತ ಇವರು ಲೇಡಿ ಪೊಲೀಸ್ ಅಂತೆ ನೋಡಿ. ಅವರು ಜಾಕೆಟ್ ಹಾಕೊಂಡು ಅದನ್ನು ಅವ್ರ ಹೆಸರು ಕಾಣೋ ಇದನ್ನು ID ಕಾರ್ಡೋ ನಾಮಫಲಕ ಇನ್ನೊಂದು ಏನಿರುತ್ತೆ ಯಾವುದು ಕಾಣದ ರೀತಿಯಲ್ಲಿ ನೇಮ್ ಪ್ಲೇಟ್ ಯಾವುದು ಕಾಣದ ರೀತಿಯಲ್ಲಿ ಜಾಕೆಟ್ ಹಾಕೊಂಡು ಬಂದಿದ್ದಾರೆ. ಬಟ್ ಆದ್ರೆ ಮೇಲ್ಗಡೆ ಇವ್ರು ಯಾರೋ ಅದನ್ನ ಕಾಲರ್ ನೋಡಿದ್ರೆ ಇದ್ಯಾವುದೋ ಪೊಲೀಸ್ ಬಟ್ಟೆ ಹಾಕಿದ್ದಾರೆ ಅನ್ನೋ ತರ ಇದೆ. ಆದ್ರೆ ನಿಜವಾಗ್ಲೂ ಪೊಲೀಸರ ಏನು, ಯಾವ ಸ್ಟಾರೋ ಅಥವಾ PCನೋ ಇನ್ನೊಂದೋ ಮತ್ತೊಂದೋ ಅನ್ನೋ ಯಾವ ಇದನ್ನು ನೋಡಿ. ಇಲ್ಲೆಲ್ಲ ರಕ್ತ ಬಂದಿರುವಂತದ್ದು. ಸೊ ನೋಡಿ, ಇಲ್ಲಿ ರಕ್ತ ಬಂದಿರುವಂತದ್ದು ಇದೆಲ್ಲ ಇದೆ. ನೋಡೋಣ ಇಲ್ಲಿ ಯಾರಿದ್ದಾರೆ ಅಧಿಕಾರಿಗಳು, SHO
ಅವ್ರಿಗೆ ನಮ್ಮ ದೂರನ್ನ ಕೊಟ್ಟು ಒಂದು ಅಕ್ನಾಲ್ಮೆಂಟ್ OC ಕಾಪಿ ತಗೊಂಡು ಬರೋಣ ಅಂತ ಹೇಳ್ತಾ ಮಾಡ್ಲಿ ಅದು ಇದಕ್ಕೆ ಸೂಕ್ತ ಕ್ರಮ ತನಿಖೆ ಆಗ್ಬೇಕು, ಇದು ಕ್ರಮ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಬನ್ನಿ ಫಸ್ಟ್ ಇವ್ರು ದೂರ ತಗೊಳ್ತಾರ ಅನ್ನೋದನ್ನ ನೋಡೋಣ, ದೂರ ಕೊಡೋಣ.